ಬಳ್ಳಾರಿಯಲ್ಲಿ ನಡೆದಂತಹ ಒಂದು ಘಟನೆ ಬಗ್ಗೆ ನಮ್ಮ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ ನೋಡಿ. ನಿಮ್ಮ ಆಡಳಿತ ವೈಖರಿ ಏನಿತ್ತು ಇದನ್ನು ಮುಂದೆ ಯಾರಾದರೂ ಒಬ್ಬ ಇತಿಹಾಸಕಾರ ಬರೀತಾನೆ. ನಿಮ್ಮ ಅವಧಿದಲ್ಲ ಬರೆಯೋದು. ಇವತ್ತೆರ 4 ಜನ ಹೇಳ್ಬಹುದು. ಇವತ್ತು ದೇವರಾಜ ಅರಸು ಅವರ ದಾಖಲೆ ಮುರಿದು ಬಿಟ್ಟರು ಅಧಿಕಾರದಲ್ಲಿ. ಏನ್ ಇವರೆಲ್ಲ ದೇವಲೋಕದಿಂದ ತಿಳಿದು ಬಂದಿದ್ದಾರೆ ಇವರು. ಇದ್ರ ಜೊತೆಗೆ ಅವರು ಬೇರೆ ಹಿಮ್ಮೇಳ ಹೋಮ್ ಮಿನಿಸ್ಟರ್ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಬಂದ ಮೇಲೆ ಕಾಕತಾಳೀಯ ನಿಮ್ಮ ಕಾರ್ಯಕರ್ತರನ್ನ ಕೊಲೆ ಮಾಡಿ, ಇದು ಕೊಲೆ, ಇದು ಕಾರ್ಯಕರ್ತದ್ದು. ಎಷ್ಟು ಬಾರಿ ಶವ ಪರೀಕ್ಷೆಯನ್ನ ಮಾಡಿದ್ದೀರಿ? ಯಾರು 2ನೇ ಬಾರಿ ಪೋಸ್ಟ್ ಮಾರ್ಟಮ್ ಆಗಬೇಕು ಅಂತ ಒತ್ತಾಯ ಹಾಕಿದವರು ಯಾರಿಂದ ಪರ್ಮಿಷನ್ ತಗೊಂಡ್ರಿ? ಸೋಮಶೇಖರನ್ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆ ಆದಮೇಲೆ ಅವನ ಮರಣೋತ್ತರ ಪರೀಕ್ಷೆಯನ್ನು 2 ಬಾರಿ ಸರ್ಕಾರ ಮಾಡಿಸ್ತು. ಇದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಅಥವಾ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಇದು ಕಾನೂನು ಬಾಹಿರ ಅಲ್ವಾ ಅಂತ ನಮ್ಮ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೇಳಿದರೆ ಇದರಲ್ಲಿ ಏನು ತಪ್ಪಿದೆ? ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕಲ್ವಾ? ಯಾವ ವ್ಯಕ್ತಿಯನ್ನು ಮರಣೋತ್ತರ ಪರೀಕ್ಷೆ ಮಾಡಬೇಕಾದ್ರೆ ಅಥವಾ 1 ಬಾರಿ ಮಾಡಿದ್ಮೇಲೆ ಅಥವಾ 2 ಬಾರಿ ಮಾಡಲಿಕ್ಕೆ ಒಂದು ಅನುಮತಿ ಬೇಕಲ್ವಾ? ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ? ಇದರಲ್ಲಿ ಏನಾದರೂ ಪಿತೂರಿ ನಡೀತಿದೆಯಾ ಅನ್ನೋದು ನಮ್ಮ ಕುಮಾರಸ್ವಾಮಿ ಅವರ ಪ್ರಶ್ನೆ. ಮತ್ತು ಜನಾರ್ದನ ರೆಡ್ಡಿಯವರು ನನಗೆ ರಕ್ಷಣೆ ಬೇಕು ಅಂತ ಕೇಳಿದಾಗ ನಮ್ಮ ಉಪಮುಖ್ಯಮಂತ್ರಿಗಳು ಕೊಟ್ಟಂಥ ಹೇಳಿಕೆನ ಮಾನ್ಯ ಕುಮಾರಸ್ವಾಮಿಗಳು ಹೇಳ್ತಾ ಬರ್ತಾರೆ. ನಿಮ್ಮಲ್ಲಿ ಸರ್ಕಾರ ದೂಷಣೆ ಮಾಡ್ತಿದೆ, ಸರ್ಕಾರ ಒಂದು ವೈಫಲ್ಯತೆ ಇದೆ. ನಮ್ಮ ಸಿದ್ದರಾಮಯ್ಯನವರು ಅಥವಾ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿಬೇಕು. ಅತಿ ಹೆಚ್ಚು ಅವಧಿಯಲ್ಲಿದ್ದಂತಹ ಮುಖ್ಯಮಂತ್ರಿಯಾಗಿದ್ದರು. ಆ ದಾಖಲೆಯನ್ನು ಮುರಿಬೇಕು. ಅದನ್ನು ಮಾತ್ರ ನಾವು ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದನ್ನು ಕುಮಾರಸ್ವಾಮಿ ಹೇಳ್ತಾರೆ. ಒಬ್ಬ ಮುಖ್ಯಮಂತ್ರಿ ಆದವರು ದಾಖಲೆಗಳನ್ನ ಮಾಡೋದು ಅಥವಾ ಅತಿ ಹೆಚ್ಚು ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಕ್ಕಿಂತ ಹೆಚ್ಚಾಗಿ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಏನೇನು ಸರ್ಕಾರದಲ್ಲಿ ನಾನು ಒಂದು ಸಾಧನೆ ಮಾಡಿದ್ದೀನಿ ಅಥವಾ ಜನಗಳಿಗೆ ಏನು ರೂಪರೇಷೆಗಳನ್ನ ಕೊಟ್ಟಿದ್ದೀನಿ, ಏನು ಒಳ್ಳೇದು ಮಾಡಿದ್ದೀನಿ ಅಂತ ಇಟ್ಕೋಬೇಕು ಅಂತ ಕುಮಾರಸ್ವಾಮಿ ಹೇಳ್ತಾ ಬರ್ತಾರೆ. ಕುಮಾರಸ್ವಾಮಿ ಅವರು ನೇರವಾಗಿ ವಾಗ್ದಾಳಿಯನ್ನು ಮಾಡ್ತಾರೆ ನಮ್ಮ ರಾಜ್ಯ ಸರ್ಕಾರವನ್ನು. ಅಂದರೆ ರಾಜ್ಯ ಸರ್ಕಾರ ನಿಜಕ್ಕೂ ವೈಫಲ್ಯತೆ ಹೊಂದಿದೆಯಾ ಅಥವಾ ರಾಜ್ಯ ಸರ್ಕಾರ ತನ್ನದೇ ಹಿಟ್ಲರ್ ಸರ್ಕಾರ ನಡೆಸ್ತಿದೆಯಾ ಅನ್ನೋದು ಕುಮಾರಸ್ವಾಮಿ ಅವರ ಪ್ರಶ್ನೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ನೇರವಾಗಿ ದೂಷಣೆಗಳನ್ನ ಮಾಡಬರ್ತಾರೆ DK ಶಿವಕುಮಾರ್ ಅವ್ರ ಬಗ್ಗೆ ಮತ್ತು ಸಿದ್ದರಾಮಯ್ಯ ಅವ್ರ ಬಗ್ಗೆ. ಈ ಸರ್ಕಾರ ಬಳ್ಳಾರಿಯಲ್ಲಿ ನಡೆದಂಥ ಘಟನೆಗೆ ನೇರ ಹೊಣೆ. ಜನಾರ್ದನ್ ರೆಡ್ಡಿಯವರು ಬಳ್ಳಾರಿಗೆ ಬಂದ ಮೇಲೆ ಈ ರೀತಿ ಘಟನೆಗಳು ನಡೀತಾ ಇದೆ ಅಂತ ಹೇಳಿಕೆ ಕೊಡ್ತಾರೆ. ರಾಜ್ಯ ಸರ್ಕಾರದಂತಹ ಅಧಿಕಾರದ ಕೆಲವು ಶಾಸಕರು ಹೇಳಿಕೆ ಕೊಟ್ಟಾಗ ಈ ಕುಮಾರಸ್ವಾಮಿ ಅವರು ಹೇಳುವಂಥ ಮಾತೇನು ಅಂತಂದರೆ, ಜನಾರ್ದನ್ ರೆಡ್ಡಿಯವರು 1 ವರ್ಷ ಹಿಂದೆನೇ ಬಂದರು, 10 ತಿಂಗಳ ಹಿಂದೆನೇ ಬಂದರು. ಅವಾಗಿಲ್ದಂಥ ಘಟನೆ ಇವಾಗ ಏನಿಗೆ ನಡೀತು? ಇದು ಪ್ರೇರೇಪಿತ ಘಟನೆ. ಭರತ್ ರೆಡ್ಡಿ ಅನ್ನೋ ಶಾಸಕ ಬೇಕು ಅಂತಲೇ ದಾಂಧಲೆ ಸೃಷ್ಟಿ ಮಾಡಿರೋದು. ಭರತ್ ರೆಡ್ಡಿ ಯಾರು ಅಂಗರಕ್ಷಕ ಇದ್ದ, ಅವ್ರು ನೇರವಾಗಿ ಗುಂಡು ಹಾರಿಸಿರೋದು ಎಲ್ಲ ಕಡೆ ಗೊತ್ತಾಗಿದೆ. ವಿಡಿಯೋನ ದಾಖಲೆ ಸಹ ಬಿಟ್ಟಿದ್ದಾರೆ. ಆದರೂ ಸಹ FIR ಯಾಕೆ ಉಲ್ಟಾ ಆಗಿದೆ ಅನ್ನೋದು ಮಾನ್ಯ ಕೇಂದ್ರ ಸಚಿವರ ಪ್ರಶ್ನೆ.
ಕಾಂಗ್ರೆಸ್ ಕಾರ್ಯಕರ್ತಂದು. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳ್ತೀನಿ, ರಾಜ್ಯ ಕುರಿಗೆಡಿಸ್ತಾ ಇದ್ದಾರೆ. ಇಂಥ ಸರ್ಕಾರನ ಧಿಕ್ಕರಿಸ್ತಕ್ಕಂಥದ್ದು, ಈ ರಾಜ್ಯ ಉಳಿಸಬೇಕು ಅಂತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾನು ಕರೆ ಕೊಡ್ತಾ ಇದ್ದೀನಿ. ಇವತ್ತು ರಾಜಶೇಖರ ಸತ್ತಿರ್ಬೋದು, ಇವರ ತೆವರುಗಳಿಗೆ, ಇವರ ಅಧಿಕಾರದ ಆಸೆಗೆ ಯಾರನ್ನು ಬೇಕಾದರೂ ಬಲಿ ಕೊಡ್ತಕ್ಕಂಥ ನಾಯಕರುಗಳಿವರು. ಒಂಚೂರು ಕನಿಕರ ಇದೆಯಾ? ಇಲ್ಲಿ ಆ ಉಪಮುಖ್ಯಮಂತ್ರಿಗಳ ಹೇಳಿಕೆ ಅದೆಂಥದೋ ಪಾಪ. ಇವರನ್ನ ಸೆಕ್ಯೂರಿಟಿ ಕೇಳಿದ್ರೆ ಅಮೇರಿಕಾದಿಂದಲಾದ್ರು ಇರಾನಿಂದಲಾದ್ರು ನೀವ್ಯಾಕೆ ದನಗ ಹಾಕಿದ್ದೀರಾ? ಕರ್ನಾಟಕ ರಾಜ್ಯ ಸರ್ಕಾರ ಅಮೇರಿಕಾದಿಂದ ಕರ್ಸೋದ್ರೆ ನೀವ್ಯಾಕೆ ಇರ್ಬೇಕು? ಮತ್ತೆ ಇಲ್ಲಿ ಕೊಟ್ಬಿಡಿ ಟ್ರಂಪ್ಗೆ ಅಧಿಕಾರನ. ಈಗ ಅದೆಲ್ಲ ಹೋಗ ಅರ್ಧ ರಾತ್ರಿಯಲ್ಲಿ ಯಾರೋ ಅಧ್ಯಕ್ಷನ ಕರ್ಕೊಂಡೋಗಿ ಅರೆಸ್ಟ್ ಮಾಡಿ ಇಟ್ಕೊಂಡಿಲ್ವ? ಮರ್ಯಾದೆ ಇದ್ರೆ ಯಾರು ಇಲ್ಲಿ ರಾಜೀನಾಮೆ ಕೊಡಬೇಕು, ಯಾರಿನ ತಪ್ಪಾಗಿದೆ ಪ್ರಾಯಶ್ಚಿತ ಯಾಕೆ ಪಡ್ಕೋಬೇಕು, ತೀರ್ಮಾನ ನೀವು ಮಾಡ್ಕೊಳ್ಳಿ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಜನಜಂಗುಳಿ ಅಂತ ಬರ್ತಿದ್ದೀರಿ. ಪೊಲೀಸ್ ಸ್ಟೇಟ್ಮೆಂಟ್ ಕೊಡೋಕ್ಕಿಂತ ಮುಂಚೆ ತೊರಂಗಲ್ ಏರ್ಪೋರ್ಟ್ ಅಲ್ಲಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಸಿಎಂ ಮತ್ತೆ ಭರತ್ ರೆಡ್ಡಿ ಮೀಟಿಂಗ್ ಮಾಡ್ತಾರೆ. ಅದೊಂದು ಫೋಟೋ ಅತ್ಯಂತ ಜನಾರ್ದನ್ ರೆಡ್ಡಿ ಪ್ರಥಮವಾಗಿ ಅವರ ಮನೆ ಹತ್ರ ಹಾಕ್ದಂಥ ಬ್ಯಾನರ್ನ ತೆಗೀತಕ್ಕಂಥದ್ದಕ್ಕೆ ಪೊಲೀಸ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಪೊಲೀಸ್ನರು ಬಂದು ಪ್ರಥಮ ಹಂತದಲ್ಲಿ ಆ ಬ್ಯಾನರ್ನ ತೆಗೆಸಿ ಬುದ್ಧಿ ಹೇಳಿ ಕಳಿಸ್ತಾರೆ ಆ ಬ್ಯಾನರ್ ಕಟ್ತಂಥವ್ರಿಗೆ. ನಂತರ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಗೆ ಪ್ರಯಾಣ ಬೆಳೆಸ್ಕೋತಾರೆ. ಗಂಗಾವತಿಗೆ ಅವರು ಆ ಕಡೆ ಹೋದ ಮೇಲೆ ಚೂರು ಕನಿಕರ ಇದೆಯಾ? ಇಲ್ಲಿ ಆ ಉಪಮುಖ್ಯಮಂತ್ರಿಗಳ ಹೇಳಿಕೆ ಅದೆಂಥದೋ ಪಾಪ. ಇವರನ್ನ ಸೆಕ್ಯೂರಿಟಿ ಕೇಳಿದ್ರೆ ಭಾಳ ದೊಡ್ಡ ಘನದಾರಿ ಕೆಲಸ ಮಾಡೋರಿಂದ ಸರ್ಕಾರದ ವತಿಯಿಂದ ಅವರಿಗೆ ಚಿಕಿತ್ಸೆ ಇಲ್ಲಿ ಕರ್ಕೊಂಬಂದು ಸಮಗ್ರ ತನಿಖೆ ನಡೆಸಲು. ಏನು ಸಮಗ್ರ ತನಿಖೆ ನಡೆಸ್ತೀರಿ ಸಿದ್ದರಾಮಯ್ಯನವರೇ? ಸಮಗ್ರ ತನಿಖೆ ನಡೆಸಲು ಹೇಳೋರಂತೆ, ಸೂಚಿಸಿದ್ದಾರಂತೆ. ಗನ್ ಘಟನೆ ವೇಳೆಯಲ್ಲಿ ಗಳಿಸಲಾದ ಗನ್ ಯಾರಿಗೆ ಸೇರಿದ್ದು ಎಂಬ ಬಗ್ಗೆಯೂ ತನಿಖೆ ನಡೆಸಲು ಸೂಚಿಸಲಾಗಿದೆ. 4 ದಿನ ಆಯಿತು, 5 ದಿವಸ ಆಯಿತು ಇವತ್ತಿಗೆ. ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ. ಇದು ಮುಖ್ಯಮಂತ್ರಿಗಳು ಹೇಳಿಕೆ. ಲಾಠಿ ಚಾರ್ಜ್ ಯಾಕೆ ಮಾಡಿಸ್ಲಿ? ಏನಿದೆ ನಿಮಗೆ? ಹೋದ್ರು ಬಳ್ಳಾರಿಗೆ ಬರಿಯ ರೀತಿನಲ್ಲಿ ಮಾಡ್ತಾವ್ರಂತೆ. ಎಷ್ಟು ದಿವಸ ಬೇಕು ಅರೆಸ್ಟ್ ಮಾಡೋಕ್ಕೆ? ಇನ್ ದ ಎಂಟೈರ್ ಕಂಟ್ರಿ, ಇನ್ ದ ಸ್ಟೇಟ್. ಎಕ್ಸ್ ಖಾತೆ ಮುಖಾಂತರವೋ ಸತ್ತಿದೆಯೋ ಸಿದ್ದರಾಮಯ್ಯನವರೇ, ಅದು ಕಾಂಗ್ರೆಸ್ ಪಕ್ಷ ಅವರ ಬೆನ್ನಿಗಿರಲಿದೆ. 144 ಸೆಕ್ಷನ್ ಹಾಕ. ನಂತರ ಇಲ್ಲಿ ಹೇಳ್ತಾರೆ, ರಾಜಶೇಖರ್ ಸಾವಿನ ಕುರಿತು ಅವರ ಸಹೋದರ ಈಶ್ವರ್ ರೆಡ್ಡಿ ಬ್ರೂಸ್ಪೇಟೆ ಠಾಣೆಯಲ್ಲಿ ದಾಖಲಿಸಿದ ಪ್ರಕರಣದಲ್ಲಿ ಖುದ್ದು ಶಾಸಕ ಜನಾರ್ದನ್ ರೆಡ್ಡಿ ಅವರೇ ಗುಂಡು ಹಾರಿಸಿಕೊಂಡು
ನನ್ನ ತಂಟೆಗೆ ಬಂದವರಿಗೆ ಇದೇ ಗತಿಯಾಗುತ್ತದೆ, ಜೀವ ತೆಗೆದು ಬಿಡುತ್ತೀನಿ ಎಂದು ಬೆದರಿಕೆ ಹಾಕಿದರು. ಇದು ಕಂಪ್ಲೇಂಟು ಜನಾರ್ದನ್ ರೆಡ್ಡಿ ಮೇಲೆ. ಇದು ತಗತ್ತಾರೆ ಕಂಪ್ಲೇಂಟ್ನ. ಜನಾರ್ದನ್ ರೆಡ್ಡಿನ ಗುಂಡಾರಿಸಿದ್ರು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟು ಬಳ್ಳಾರಿ ರಿಪಬ್ಲಿಕನ್ ಈ ತರ ಬಿಡಿ. ಸತೀಶ್ ರೆಡ್ಡಿದು ಭರತ್ ರೆಡ್ಡಿ ಹೋಗ ಹೆಣ್ಣು ಮಕ್ಕಳ ಮೇಲೆ ಕಲ್ ತೂರ್ತಾರೆ ಅಂದ್ರೆ ಉಪಮುಖ್ಯಮಂತ್ರಿ ಮತ್ತೆ ಇನ್ನೊಂದು ಬ್ಯಾನರ್ ಕಟ್ಟಿಸ್ತೀನಿ, ಯಾರು ಬರ್ತಾರೆ ನೋಡ್ತೀನಿ ಅಂತ ಹೇಳಿ 10-12 ಜನ ಕರ್ಕಿಸ್ತೀನಿ. ಇರಲಿಲ್ಲ ಅವರೆಲ್ಲ ಆಗಲೇ ಈ ನಾಡಿನ ಜನ ಅರ್ಥ ಮಾಡ್ಕೊ. ಯಾರು ಹೇಳ್ತಾನೆ ಅವರೇ ಬದಲಾವಣೆ ಅಂತ ಹೇಳಿ. ಈಗ ಅಧಿಕಾರಿಗಳಿಗಿಂತ ಹೆಚ್ಚಾಗಿ ಒಂದು ಹಿನ್ನೆಲೆ 10-12 ಜನ ಕರ್ಕೊಂಡು ಇರ್ಬೋದು. ಇವರ ತೆವಲುಗಳಿಗೆ